ಕಾಲೇಜ್ ಯುವತಿಗೆ ಕಿರುಕುಳ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಗೆ ಥಳಿಸಿರುವಂತಹ ಘಟನೆ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಲ್ಯಾಂಗ್ಫರ್ಡ್ ರಸ್ತೆಯಲ್ಲಿರುವ ಕಾಲೇಜಿನ ವಿದ್ಯಾರ್ಥಿನಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಮನೆಗೆ ಹೋಗುವಾಗ ಅಪರಿಚಿತ ವ್ಯಕ್ತಿ ಅನುಚಿತವಾಗಿ ವರ್ತಿಸಿದ್ದಾನೆ. ನಂತರ ಮನೆಗೆ ತೆರಳಿ ವಿದ್ಯಾರ್ಥಿ ಪೋಷಕರಿಗೆ ವಿಷಯ ತಿಳಿಸಿದ್ದಾಳೆ. ಘಟನಾ ಸ್ಥಳಕ್ಕೆ ಬಂದ ವಿದ್ಯಾರ್ಥಿನಿ ಜೊತೆ ಬಂದು ಪೋಷಕರು ಬೀದಿ ಕಾಮಣ್ಣನಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಾಲೇಜ್ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ವ್ಯಕ್ತಿಗೆ ಥಳಿಸಿರುವಂತಹ ಘಟನೆ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಲ್ಯಾಂಗ್ಫರ್ಡ್ ರಸ್ತೆಯಲ್ಲಿರುವ ಕಾಲೇಜಿನ ವಿದ್ಯಾರ್ಥಿನಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿ ಆ ಯುವತಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾನೆ. ನಂತರ ಮನೆಗೆ ತೆರಳಿ ವಿದ್ಯಾರ್ಥಿನಿ ಪೋಷಕರಿಗೆ ಈ ವಿಚಾರವನ್ನ ತಿಳಿಸಿದ್ದಾಳೆ. ತದನಂತರ ಘಟನಾ ಸ್ಥಳಕ್ಕೆ ಬಂದ ವಿದ್ಯಾರ್ಥಿನಿ ಜೊತೆ ಬಂದು ಪೋಷಕರು ಬೀದಿ ಕಾಮಣ್ಣನಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿದ್ಯಾರ್ಥಿನಿಯೊಂದಿಗೆ ಅನುಚಿತವಾಗಿ ವರ್ತಿಸಿರುವಂತಹ ಘಟನೆ ನಡೆದಿದ್ದು, ಬೀದಿ ಕಾಮಣ್ಣನಿಗೆ ಪೋಷಕರೇ ಬಂದು ಥಳಿಸಿದ್ದು, ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದವನಿಗೆ ಪೋಷಕರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಕಿಡಿಗೇಡಿಗಳು ಈ ರೀತಿಯಾಗಿ ಅನುಚಿತವಾಗಿ ವರ್ತಿಸ್ತಾನೆ ಇದ್ದಾರೆ. ಹೀಗಾಗಿ ಬೀದಿ ಕಾಮಣ್ಣನಿಗೆ ಪೋಷಕರು ಥಳಿಸಿದ್ದು ಪೊಲೀಸರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಕಾಲೇಜ್ ಯುವತಿಗೆ ಕಿರುಕುಳ ನೀಡಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೇಗೆ, ಯಾರೀತ? ಕಿರುಕುಳ ಕೊಡ್ತಾ ಇದ್ದಂತಹ ವ್ಯಕ್ತಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಆತ ಕಾಲೇಜು ಆವರಣದ ಮುಂಭಾಗದಲ್ಲಿ ಆ ಒಂದು ವಿದ್ಯಾರ್ಥಿನಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ, ಜೊತೆಗೆ ಒಂದ್ ರೀತಿಯಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದ. ಸೊ ಆ ಒಂದು ವ್ಯಕ್ತಿಯನ್ನೇ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಲೇಜು ಯುವತಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ, ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಆ ವ್ಯಕ್ತಿಯನ್ನ ಗಮನಿಸಿ ಆ ಒಂದು ವಿದ್ಯಾರ್ಥಿ ಕೂಡ ಆತಂಕದಲ್ಲಿದ್ರು. ಸೊ ಇಮಿಡಿಯೇಟ್ ಆಗಿ ಮನೆಗೆ ಹೋಗಿ ಈ ಒಂದು ವಿಚಾರವನ್ನ ಅವರ ತಂದೆಗೂ ಕೂಡ ತಿಳಿಸಿದ್ರು. ಆಗ ಮನೆಯಿಂದ ನೇರವಾಗಿ ಮಗಳ ಜೊತೆ ತಂದೆ ಕೂಡ ಕಾಲೇಜಿನ ಸಮೀಪ ಬಂದಿದ್ರು. ಕಾಲೇಜಿನ ಆವರಣ ಸಮೀಪದಲ್ಲಿ ಆ ಒಂದು ವ್ಯಕ್ತಿ ಕೂಡ ಇದ್ರು. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಹಿಡಿದು ಥಳಿಸಿದ್ದಾರೆ. ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತದನ್ನ ಪ್ರಶ್ನಿಸಿ, ಜೊತೆಗೆ ಒಂದಿಷ್ಟು ಹಿಗ್ಗಮುಗ್ಗ ಕೂಡ ಹೊಡೆದಿದ್ದಾರೆ. ಅದಾದ ನಂತರ ಸಾರ್ವಜನಿಕರು ಕೂಡ ಸೇರಿದ್ದಾರೆ. ಅದಾದ ಬಳಿಕ ಸಾರ್ವಜನಿಕರಿಂದ ಕೂಡ ಒಂದಿಷ್ಟು ಸ್ಥಳಿತ ಆಗಿದೆ. ಆ ನಂತರ ಆ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸುವಂತ ಕೆಲಸ ಕೂಡ ಆಗಿದೆ. ಥ್ಯಾಂಕ್ ಯು ಪ್ರಕಾಶ್, ಡೀಟೇಲ್ಸ್ಗಾಗಿ.